ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ಸೇಟನನಿಗೆ ಅವಕಾಶ ಕೊಡಬೇಡಿ. ಜೀವನದಲ್ಲಿ ಸವಾಲುಗಳು ಅನಿವಾರ್ಯ. ಈ ಸವಾಲುಗಳು ಉದ್ಯೋಗ ನಷ್ಟ, ಆಂತರಿಕ ತೊಂದರೆಗಳು, ವ್ಯವಹಾರಗಳು, ಕೊರತೆ, ಸಂಬಂಧದ ಸಮಸ್ಯೆಗಳು ಮುಂತಾದ ವಿವಿಧ ರೂಪಗಳಲ್ಲಿ ಇರಬಹುದು. ಈ ಸವಾಲುಗಳು ಯಾವುದೇ ರೂಪದಲ್ಲಿ ನಡೆದರೂ ಅವುಗಳನ್ನು ಹೆಚ್ಚಾಗಿ ಸೇಟನನ್ನು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ ಮತ್ತು ಹಾಳು ಮಾಡುವುದಕ್ಕೂ ಸಂಘಟಿಸುತ್ತದೆ. ಯೋಹಾನ 10:10. ಆದರೆ ಯೇಸುದೇವರು ಹೇಳಿದರು, ಅವನು ನಮಗೆ ಜೀವ ಮತ್ತು ಸಮೃದ್ಧಿ ನೀಡಲು ಬಂದಿದ್ದಾರೆ. ದುರದೃಷ್ಟವಶ ಅನೇಕ ವಿಶ್ವಾಸಿಗಳು ಸೇಟನನ ತಂತ್ರಗಳ ಬಗ್ಗೆ ತಿಳಿದಿಲ್ಲ ಮತ್ತು ಅವರ ಸಂಗಡದಲ್ಲಿ ನಂಬಿಕೆಯನ್ನು ಅವರು ಕಳೆದುಕೊಳ್ಳುವ ಮೂಲಕ ದೇವರನ್ನು ಬಿಟ್ಟು ಬಿಡುತ್ತಾರೆ. ಅವರು ಇನ್ನೂ ಆಂತರಿಕ ಸಂಘರ್ಷಗಳನ್ನು ಅವಕಾಶ ಮಾಡಿಕೊಡ್ತಾರೆ. ಹೀಗಾಗಿ ಸವಾಲಿನ ಅವಧಿಗಳಲ್ಲಿ ಸೇಟನನಿಗೆ ಸ್ಥಾನ ನೀಡುತ್ತಾರೆ. ಮೊದಲನೇ ತಿಮೋಥೆಯನಿಗೆ 6:12 ನಮಗೆ ಸಲಹೆ ನೀಡಲಾಗಿದೆ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿಯೇ ನೀನು ಕರೆಯಲ್ಪಟ್ಟಿದ್ದಿ. ದೇವರ ಪ್ರತಿಯೊಂದು ಮಗುವು ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡಲು ನಿಯೋಗಿಸಲ್ಪಟ್ಟಿದೆ. ನಂಬಿಕೆಯ ಹೋರಾಟವೆಂದರೆ ದೇವರು ನಮಗಾಗಿ ಇದ್ದಾನೆ. ನಾವು ನೀತಿವಂತ ಜೀವನವನ್ನು ಹೆಚ್ಚಿಸಬೇಕು. ಏನೇ ಸಂಭವಿಸಿದರೂ ನಾವು ದೇವರ ನೀತಿಯನ್ನು ಮಾಡುತ್ತಲೇ ಇರಬೇಕು. ದೇವರು ನಮಗಾಗಿ ಕೆಲಸ ಮಾಡುತ್ತಾರೆ. ಇದೇ ನಂಬಿಕೆಯ ಹೋರಾಟ. ನಂಬಿಕೆಯ ಜೀವನವನ್ನು ನಡೆಸಲು ಪ್ರಲೋಭನೆಗಳು, ಪಾಪಗಳು ವಿರೋಧಿಸಲು ಮತ್ತು ದೇವರ ಚಿತ್ತವನ್ನು ಮಾಡಲು ನಮ್ಮ ದೈನಂದಿನ ಹೋರಾಟವಾಗಿದೆ. ಆದ್ದರಿಂದ ಈ ಸತ್ಯವನ್ನು ಮರೆಯಬೇಡಿ. ನಾವು ನಿರಂತರವಾಗಿ ಯುದ್ಧದಲ್ಲಿ ತೊಡಗಿದ್ದೇವೆ. ಸೇಟನನ ವಿರುದ್ಧ ನಮ್ಮ ಯುದ್ಧ ದೀರ್ಘ, ಕಠಿಣ ಮತ್ತು ಶಾಶ್ವತ. ಎಫೆಸದವರಿಗೆ 4:26-27 ಬರೆದಿದೆ. ಕೋಪ ಮಾಡಬೇಕಂದರೂ ಪಾಪ ಮಾಡಬೇಡಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೇಟನನಿಗೆ ಅವಕಾಶ ಕೊಡಬೇಡ್ರಿ. ಇದರ ಅರ್ಥ, ಒಂದು ವೇಳೆ ನೀವು ಕೋಪಗೊಂಡರೆ ತಕ್ಷಣವೇ ಅದರಿಂದ ಹೊರಬನ್ನಿ. ನಿಮ್ಮ ಕೋಪವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಡಿ. ಕೋಪವನ್ನು ಇಟ್ಟುಕೊಂಡರೆ ಸೇಟನಿಗೆ ನಾವು ಅವಕಾಶ ನೀಡುತ್ತೇವೆ. ನಾವು ಪ್ರತಿಯೊಂದು ಪಾಪ ಮತ್ತು ಅವಿಧೇಯತೆಯ ಮೂಲಕ ದೇವರ ಸೂಚನೆಗಳನ್ನು ಪಾಲಿಸದೆ ಮತ್ತು ಪಶ್ಚಾತ್ತಾಪವಿಲ್ಲದೆ ಸೇಟನನಿಗೆ ನಮ್ಮ ಜೀವನಕ್ಕೆ ಪ್ರವೇಶನವನ್ನು ನೀಡುತ್ತೇವೆ. ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಅನಾರೋಗ್ಯ, ಕಷ್ಟಗಳು, ನಷ್ಟಗಳು ಎಲ್ಲ ಸಂಭವಿಸುತ್ತದೆ. ಅದಕ್ಕಾಗಿಯೇ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ಯೇಸುದೇವರು ನಮಗೆ ಕಳಿಸಿರುವುದು. ಮತ್ತಾಯ 6:13 ನಮ್ಮನ್ನು ಶೋಧನೆ ಒಳಗೆ ನಡೆಸದೆ ಕೇಡಿನಿಂದ ತಪ್ಪಿಸು. ಅಂದರೆ ನಾವು ಶೋಧನೆ ಒಳಗೆ ಬಿದ್ದರೆ ನಮಗೆ ಕೇಡು ಉಂಟಾಗುತ್ತದೆ. ನಮ್ಮ ಪಾಪದಿಂದ ನಮಗೆ ಕೇಡು, ಕೆಟ್ಟದು ಸಂಭವಿಸುತ್ತದೆ. ಇದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನೂ ನೀವು ದೀರ್ಘಕಾಲ ತಕ್ಕೋಬಾರದು. ನಾವು ಅಜ್ಞಾನಿಗಳಾಗಿ ಇಷ್ಟು ದಿನ ಜೀವನ ಮಾಡಿದ್ದೇವೆ. ಆದರೆ ಈಗ ದೇವರ ಹತ್ರ ಬಂದಿದ್ದೇವೆ. ನಾವೀಗ ಜ್ಞಾನಿಗಳು. ಜ್ಞಾನಿಗಳಾಗಿ ನಾವು ಜೀವನ ಮಾಡಬೇಕು. ಏಕೆಂದರೆ ನಮಗೆ ಒಂದು ಶತ್ರು ಇದೆ. ಅವನು ಮನುಷ್ಯನಲ್ಲ, ಆದರೆ ಪಾಪ. ನಮ್ಮಲ್ಲಿ ಇರುವ ಪಾಪ ನಾವು ಅದು ಅರ್ಥ ಮಾಡಿಕೊಂಡು ನಾವು ಅದನ್ನು ಜಯಿಸಬೇಕು. ಅದಕ್ಕೆ ನಾವು ದೇವರ ಹತ್ರ ಬಂದಿರುವುದೊಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಪೇತ್ರನು 5:8 ಪೇತ್ರನು ನಮಗೆ ಎಚ್ಚರಿಕೆ ನೀಡುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೇಟನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಿಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಮ್ಮ ದೌರ್ಬಲ್ಯ ಮತ್ತು ಪಾಪದಲ್ಲಿ ನಾವು ಬೀಳಲು ನಮ್ಮನ್ನು ಸೇಟನನು ಹುಡುಕುತ್ತಾ ಇದ್ದಾನೆ. ಇದರಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ. ನಾವು ಪಾಪದಲ್ಲಿ ಬಿದ್ದರೆ ಏನೇನಾಗುತ್ತದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಸೇಟನನಿಗೆ ಗೊತ್ತು. ನಮಗೆ ಯಾಕೆ ಗೊತ್ತಿಲ್ಲ ಅಂದರೆ, ನಮಗೆ ಆ ಆಧ್ಯಾತ್ಮಿಕ ತಿಳುವಳಿಕೆ ನಮ್ಮ ಇನ್ನೂ ನಂಬೋದಕ್ಕೆ ತುಂಬ ಕಷ್ಟ. ನಾವು ನೋಡುವುದು ಮಾತ್ರ ನಾವು ನೋಡಿ ನಾವು ಅರ್ಥ ಮಾಡುತ್ತೇವೆ. ನಾವು ನೋಡದ ಒಂದು ಮಂಡಲ ಇದೆ, ಅದು ಆಧ್ಯಾತ್ಮಿಕ ಮಂಡಲ. ಅಲ್ಲಿ ಏನು ನಡೆಯುತ್ತಾ ಇದೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಅದಕ್ಕೆ ನಾವು ಕಣ್ಣು ಮುಚ್ಚಿ ದೇವರು ಏನು ಹೇಳಿದ್ರು ಅದು ನಾವು ಮಾಡಬೇಕು. ನಾವು ಸೇಟನನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಎಚ್ಚರಿಕೆಯಿಂದ ಸ್ವಯಂ ನಿಯಂತ್ರಣವನ್ನು ಎಕ್ಸರ್ಸೈಸ್ ನಾವು ಮಾಡಬೇಕು ಮತ್ತು ನಮ್ಮ ಹೃದಯದಲ್ಲಿ ಪಾಪವನ್ನು ಮೈಗೂಡಿಕೊಳ್ಳಬಾರದು.
ನಾವು ಪ್ರತಿದಿನ ಪ್ರಲೋಭನೆಯಿಂದ ಪರೀಕ್ಷಿಸಲ್ಪಡುತ್ತೇವೆ. ನಾವು ಎದುರಿಸುತ್ತಿರುವ ಸವಾಲುಗಳು ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೋ ಅಥವಾ ಸೇಟಾನು ನಮ್ಮನ್ನು ಪ್ರಲೋಭಿಸುತ್ತಿದ್ದಾನೋ ಎಂದು ನಮಗೆ ಹೇಗೆ ಗೊತ್ತು? ಪ್ರಶ್ನೆ ಏನೆಂದರೆ, ನಾವು ಪರೀಕ್ಷಿಸಲ್ಪಡುತ್ತೇವೆಯೋ ಅಥವಾ ಪ್ರಲೋಭನೆಗೆ ಒಳಗಾಗುತ್ತೇವೆಯೋ ಎಂಬುದಲ್ಲ, ಆದರೆ ನಾವು ಸಮಸ್ಯೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು. ಅದು ನಮಗೆ ಟೆಸ್ಟ್ ಆಗಿರಬಹುದು, ದೇವರಿಂದ ಟೆಸ್ಟ್ ಆಗಿರಬಹುದು, ಇಲ್ಲದಿದ್ದರೆ ನಮಗೆ ಪ್ರಲೋಭನೆಗಳು ಆಗಿರಬಹುದು. ನಾವು ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಇರಬಾರದು. ನಾವು ಏನು ಮಾಡಬೇಕೋ ಅದನ್ನು ನಾವು ಮಾಡುತ್ತಾ ಹೋಗಬೇಕು. ನಾವೇನು ಮಾಡಬೇಕಾಗಿರೋದು? ನೀತಿಯನ್ನು ಮಾಡುತ್ತಾ ಹೋಗಬೇಕು. ಇದೇ ವಿಶ್ವಾಸದ ಹೋರಾಟ. ಹಲ್ಲೆಲೂಯ. ಮೊದಲನೇ ಪೇತ್ರನು 1:13-15 ಪೇತ್ರನು ಬರೆದಿದ್ದಾನೆ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆದಂತೆ ಇನ್ನೂ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾವು ಕ್ರಿಸ್ತನ ಬಳಿಗೆ ಬರುವ ಮೊದಲು ಅಜ್ಞಾನಿಗಳಾಗಿದ್ದೆವು ಮತ್ತು ನಾವು ಆಕಸ್ಮಿಕವಾಗಿ ಪಾಪ ಮಾಡುತ್ತಿದ್ದೆವು. ಆದರೆ ಪಾಪಗಳ ಪರಿಣಾಮಗಳು ನಾವು ಎಂದಿಗೂ ತಿಳಿದಿರಲಿಲ್ಲ, ಅಲ್ಲವೇ? ಈಗಲಾದರೂ ನಮಗೆ ಪಾಪದ ಪರಿಣಾಮಗಳು ತಿಳಿದಿದೆಯಾ? ನಮಗೆ ತಿಳಿದಿದ್ದರೆ, ಸೀರಿಯಸ್ನೆಸ್ ಉಳ್ಳವರಾಗಿದ್ದರೆ ನಾವು ಅದು ಕಂಟ್ರೋಲ್ ಮಾಡ್ತೀವಿ, ಅದರಿಂದ ಹೊರಗೆ ಬರ್ತೀವಿ. ಯಾಕೆ ದೇವರ ಭಯವಿಲ್ಲದೆ ಮನುಷ್ಯರು ಜೀವನ ಮಾಡುತ್ತಾರೆ? ಅವರಿಗೆ ಅದರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ. ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಜ್ಞಾನದಿಂದ ಬದುಕದಿದ್ದರೆ ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾವು ಪಾಪ ಮಾಡದಂತೆ ನೀತಿಯಲ್ಲಿ ಬೆಳೆಯಲು ಮತ್ತು ಪರಸ್ಪರ ಪ್ರೋತ್ಸಾಹಿಸಲು ಕೇಳಿಕೊಳ್ಳುತ್ತೇವೆ. ನಾವು ಈಗ ಏನು ಒಂದು ಚರ್ಚ್ ಅಂದರೆ ಇದು ದೇವರ ಮನೆ, ಅಲ್ಲವೇ? ನಾವೆಲ್ಲರೂ ನಮಗೆ ರಿಲೇಷನ್ಶಿಪ್ ಇದೆ. ಏನದು ರಿಲೇಷನ್ಶಿಪ್ಪು? ಬ್ಲಡ್ಡಿನ ರಿಲೇಷನ್ಶಿಪ್ಪು, ದೇವರ ಬ್ಲಡ್ಡಿನ ರಿಲೇಷನ್ಶಿಪ್ಪು, ಆತ್ಮದ ರಿಲೇಷನ್ಶಿಪ್ಪು. ನಾವು ಏಕತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಜೀವನ ಮಾಡಬೇಕು. ನಿಮ್ಮ ಭೌತಿಕ ಕುಟುಂಬದಲ್ಲೂ ನಿಮಗೆ ಏಕತೆ ಇರಬೇಕು. ಹಸ್ಬೆಂಡ್ ಆ್ಯಂಡ್ ವೈಫು, ಮಕ್ಕಳು ಎಲ್ಲರ ಜೊತೆಗೆ ಏಕತೆ ಇರಬೇಕು. ಏಕತೆ ಇಲ್ಲದಿದ್ದರೆ ಏನಾಗುತ್ತದೆ? ಶಕ್ತಿ ಇದೆಯಾ? ಯೂನಿಟಿ ಸ್ಟ್ರೆಂಗ್ತ್ ಅಂತ ಎಲ್ಲರಿಗೂ ಗೊತ್ತು, ಅಲ್ಲವೇ? ಮತ್ತೆ ಚರ್ಚಲ್ಲಿ ಮನೆಗಳಲ್ಲಿ ಯೂನಿಟಿ ಇರಬೇಕು. ನಾವು ಆದಷ್ಟು ನೀತಿಯಲ್ಲಿ ಬೆಳೆಯುತ್ತಾ ಹೋಗಬೇಕು. ಒಬ್ಬರನ್ನೊಬ್ಬರು ನಾವು ಸಹಿಸಬೇಕು. ನಾವು ಟಾಲರೇಟ್ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಮತ್ತೆ ಚರ್ಚಲ್ಲಾದರೂ ನಾವು ಒಬ್ಬರನ್ನೊಬ್ಬರು ಸಹಾಯ ಮಾಡಬೇಕು, ನೀತಿಯಲ್ಲಿ ಬೆಳೆಯುವುದಕ್ಕೂ ಮತ್ತು ಪಾಪದಲ್ಲಿ ಬೀಳದೆ ಶಕ್ತಿ ಕೊಡುವುದಕ್ಕೂ ನಮಗೂ ಬೇಕು. ದೇವರು ಹೇಳಿದರು, ಎಚ್ಚರಿಕೆಯಿಂದ ಪ್ರಾರ್ಥಿಸು, ಇಲ್ಲದಿದ್ದರೆ ನೀವು ಪ್ರಲೋಭನೆಗಳಲ್ಲಿ ಬೀಳುತ್ತೀರಿ ಅಂತ, ಅಲ್ಲವೇ? ನಮಗೆ ಶಕ್ತಿ ಬೇಕು. ಅದಕ್ಕೋಸ್ಕರ ನಾವು ವೈಯಕ್ತಿಕವಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ನಾವು ಒಬ್ಬರಿಗೆ ಪ್ರಾರ್ಥಿಸಬೇಕು ಮತ್ತು ನೀತಿಯಲ್ಲಿ ಬೆಳೆಯಲು ನಾವು ಪ್ರೋತ್ಸಾಹಿಸಬೇಕು. ಎಬ್ರಿಯರಿಗೆ 3:13, ಎಬ್ರಿಯರಿಗೆ 10:24. ಇಲ್ಲದಿದ್ದರೆ ನೀವು ಚರ್ಚ್ ಬಂದು ಹೋಗುವುದಕ್ಕೆ ಏನು ಪ್ರಯೋಜನವಿಲ್ಲ. ಹಲ್ಲೆಲೂಯ. ನೀವು ಪರಸ್ಪರರ ಆಧ್ಯಾತ್ಮಿಕ ಜೀವನವನ್ನು ನೋಡಿಕೊಳ್ಳಬೇಕು, ಕಾಳಜಿ ವಹಿಸಬೇಕು. ಕೆಲವೊಮ್ಮೆ ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೇವೆ, ಆದರೆ ದೇವರು ನಾವು ಸಹಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನು ಅನುಮತಿಸುವುದಿಲ್ಲ ಎಂದು ಹೇಳುತ್ತಾನೆ. 1 ಕೊರಿಂಥದವರಿಗೆ 10:13. ನಾವು ನಮ್ಮ ಸಮಸ್ಯೆಗಳಲ್ಲಿ ಮತ್ತು ಪಾಪಗಳಲ್ಲಿ ಬೀಳುತ್ತಲೇ ಇದ್ದರೆ ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಈ ತಿಳುವಳಿಕೆ ನಮಗೆ ಇರಬೇಕು. ನಾವು ಪ್ರಾರ್ಥನೆಯಲ್ಲಿ ಆತನನ್ನು ಅವಲಂಬಿಸಿದರೆ ಮತ್ತು ಪ್ರಲೋಭನೆಗಳನ್ನು ಮತ್ತು ಪಾಪದಲ್ಲಿ ಬೀಳುವುದಿಲ್ಲ. ಅದಕ್ಕಾಗಿಯೇ ಯೇಸುದೇವರು ಈಗಾಗಲೇ ಈ ಪ್ರಾರ್ಥನೆಯನ್ನು ನಮಗೆ ಕಲಿಸಿರುವುದು ಏನು? ನಮ್ಮನ್ನು ಶೋಧನೆ ಒಳಗೆ ನಡೆಸದೆ ಕೇಡಿನಿಂದ ತಪ್ಪಿಸು. ಈ ಪ್ರಾರ್ಥನೆಗಳೆಲ್ಲ ಯಾರು ಪ್ರಾರ್ಥಿಸುತ್ತಾರೆ? ದೇವರಿಗೆ ವಿಧೇಯರಾಗಬೇಕು ಅಂತ ಇರುವರು ಮಾತ್ರ ಪ್ರಾರ್ಥಿಸುತ್ತಾರೆ. ನಮಗೇನು ಬೇಕೋ ಅದು ನಾವು ಪ್ರಾರ್ಥಿಸುತ್ತೇವೆ, ಅಲ್ಲವೇ? ನಮಗೆ ಹಣ ಬೇಕಂದ್ರೆ ನಾವು ಹಣಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಆರೋಗ್ಯ ಬೇಕಂದ್ರೆ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸುತ್ತೇವೆ. ಆದರೆ ನಮಗೆ ನೀತಿ ಬೇಕಂದರೆ ಯಾರು ಪ್ರಾರ್ಥಿಸುವುದು? ದೇವರ ಮಕ್ಕಳೇ.
ನಾವೊಬ್ಬೊಬ್ರು ನೀತಿಯಲ್ಲಿ ಬೆಳೆಯಬೇಕಂತಾರೆ ಯಾರು ಪ್ರಾರ್ಥಿಸುವುದು? ನಿಮ್ಮ ಮನೆಯಲ್ಲಿ ಒಬ್ಬೊಬ್ರು ನೀತಿಯಲ್ಲಿ ಬೆಳೆಯಬೇಕಂತಾರೆ, ಚರ್ಚಲ್ಲಿ ಒಬ್ಬೊಬ್ರು ನೀತಿಯಲ್ಲಿ ಬೆಳೆಯಬೇಕಂದ್ರೆ ಯಾರು ಪ್ರಾರ್ಥಿಸುವುದು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಯಾಕೋಬನ 4:7 ಬರೆದಿದೆ, ದೇವರಿಗೆ ಒಳಗಾಗಿರಿ, ಸೇಟನನನ್ನು ಎದುರಿಸಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗಿರಿ ಅಂದರೆ ದೇವರಿಗೆ ಸಲ್ಲಿಸಿರಿ, ದೇವರಿಗೆ ವಿಧೇಯರಾಗಿರಿ, ಆದರೆ ಮಾತ್ರ ಸೇಟನನ್ನು ನಿಮ್ಮಿಂದ ಬಿಟ್ಟು ಹೋಗುವುದು. ಅಂದರೆ ನಾವು ದೇವರಿಗೆ ಸಲ್ಲಿಸಿ ಜೀವನ ಮಾಡಲಿಲ್ಲದಿದ್ದರೆ ಅವನು ಬಿಟ್ಟು ಹೋಗ್ತಾನಾ? ಯೋಚಿಸಿ ದೇವರ ಮಕ್ಕಳೇ. ನಮ್ಮನ್ನು ಬಿಟ್ಟು ಹೋಗ್ತಾನಾ? ನಮ್ಮ ಮನೆಯನ್ನು ಬಿಟ್ಟು ಹೋಗ್ತಾನಾ? ಮತ್ತೆ ನಮಗೂ ಬರೀ ಪ್ರಾಬ್ಲಮ್ಸೇ, ನಮಗೂ ಬರೀ ಸಿಕ್ನೆಸ್ಸೇ, ಆರ್ಥಿಕ ಸಮಸ್ಯೆಗಳು, ಏನು ಚೆನ್ನಾಗಿ ಆಗ್ತಾ ಇಲ್ಲ, ಜಾಬಿಗೆ ಅಪ್ಲಿಕೇಶನ್ ಕಳಿಸಿದರೂ ಸಿಗ್ತಾ ಇಲ್ಲ, ನಮಗೊಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೂ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ. ಇದೆಲ್ಲ ಯಾಕೆ? ಯಾರು ತಡೆ ಮಾಡಿ ಇಟ್ಟಿರೋದು? ಚರ್ಚ್ಗಳಲ್ಲಿ ಜನರು ಬರ್ತಾ ಇಲ್ಲ, ಚರ್ಚ್ಗಳು ಮುಂದೆ ಹೋಗ್ತಾ ಇಲ್ಲ. ಇದಕ್ಕೆಲ್ಲ ಯಾರು ತಡೆ ಮಾಡುವುದು? ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ದೇವರಿಗೆ ಸಲ್ಲಿಸಿ ನಾವು ಒಂದೊಂದು ದಿನಾನೂ ನಾವು ಜೀವನ ಮಾಡಬೇಕು, ಒಂದೊಂದು ದಿನಾನು, ಯಾವಾಗಲೂ. ಇಲ್ಲದಿದ್ದರೆ ನಾವು ಸೈತಾನನಿಗೆ ಅವಕಾಶ ಕೊಡುತ್ತೇವೆ. ಹೇಗೆ? ಯಾವುದಾದರೂ ಪಾಪ ನಿಮ್ಮ ಹೃದಯದಲ್ಲಿ ಇರುತ್ತದೆ ಅಲ್ಲವೇ? ಆ ಪಾಪದಿಂದ ಸೈತಾನನಿಗೆ ನಾವು ಅವಕಾಶ ಕೊಡುತ್ತೇವೆ ನಮ್ಮ ಜೀವನದಲ್ಲಿ. ಪ್ರತಿದಿನ ನಾವು ಪಾಪ ಮಾಡದಂತೆ ದೇವರಿಗೆ ಸಲ್ಲಿಸಬೇಕು, ಇದು ಎಷ್ಟೇ ಕಷ್ಟವಾದರೂ. ಇಲ್ಲದಿದ್ದರೆ ನಾವು ಸೈತಾನನನ್ನು ನಮ್ಮ ಮೇಲೆ ಪ್ರಭಾವ ಬೀರಲು ಮತ್ತು ಅನೇಕ ಹೆಚ್ಚುವರಿ ಸಮಸ್ಯೆಗಳನ್ನು ಸೃಷ್ಟಿಸಲು ನಾವು ಬಿಡುತ್ತೇವೆ. ನಮಗೆ ಸಮಸ್ಯೆಗಳು ಬಂದೇ ಬರ್ತದೆ ಈ ಲೋಕದಲ್ಲಿ. ಯೇಸುದೇವರು ಹೇಳಿದರು, ಈ ಲೋಕದಲ್ಲಿ ಸಮಸ್ಯೆಗಳು ಇಲ್ಲದೆ ನಮಗೆ ಜೀವನ ಮಾಡೋಕ್ಕಾಗುವುದಿಲ್ಲ. ಆದರೆ ನಾವು ದೇವರ ದಾರಿಯಲ್ಲಿ ನಡೆಯಲಿಲ್ಲದಿದ್ದರೆ ಹೆಚ್ಚುವರಿ ಆ್ಯಡೆಡ್ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನಾವು ಎದುರಿಸಬೇಕಾಗುತ್ತದೆ. ಹಲ್ಲೆಲೂಯಾ. ಒಂದು ಚರ್ಚ್ ಆಗಿ ನಾವು ಏಕತೆ ಮತ್ತು ಪ್ರೀತಿಯಿಂದ ಬದುಕಬೇಕು ದೇವರ ಮಕ್ಕಳೇ. ಮತ್ತು ಪರಸ್ಪರ ತಿಳುವಳಿಕೆ ಮತ್ತು ಪಾಲಿಸಲು ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ನಿಮ್ಮ ಶಕ್ತಿಗಾಗಿ ಪ್ರಾರ್ಥಿಸಬೇಕು, ಒಬ್ಬೊಬ್ಬರ ಶಕ್ತಿಗಾಗಿ ಪ್ರಾರ್ಥಿಸಬೇಕು, ಪಾಸ್ಟರ್ಗೆ ಶಕ್ತಿಗಾಗಿ ಪ್ರಾರ್ಥಿಸಬೇಕು. ನಾವೆಲ್ಲರೂ ಯುದ್ಧದಲ್ಲೇ ನಾವು ಹೋಗ್ತಾ ಇರುವುದು. ಯುದ್ಧದಲ್ಲಿ ನಾವು ಜಯಿಸಬೇಕು ಅಲ್ಲವೇ? ಅದಕ್ಕೆ ನಮಗೆ ಶಕ್ತಿ ಬೇಡವಾ? ಅದಕ್ಕೋಸ್ಕರ ನಾವು ಒಬ್ಬರಿಗೊಬ್ಬರ ನಾವು ಪ್ರಾರ್ಥಿಸಬೇಕು. ಹಾಗೆ ನಾವು ಸೈತಾನನನ್ನು ನಮ್ಮ ಆಶೀರ್ವಾದಗಳನ್ನು ತಡೆಯಲು ಬಿಡಬಾರದು. ಹೀಗೆ ನೀವು ನಿಮ್ಮ ಮತ್ತು ಚರ್ಚನ್ನು ರಕ್ಷಿಸಬೇಕು. ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ನೀವು ಕೊಡುವುದು ದೇವರಿಗೆ ಕೊಡ್ತಾರೆ. ನಿಮಗೇನು ಬೇಕು ಅದು ನೀವು ಬೇರೆಯವರಿಗೆ ಕೊಡಬೇಕು. ಹಣ ಮಾತ್ರ ಅಲ್ಲ, ಹಣನೂ ಕೊಡಬೇಕು. ಹಣ ಕೊಟ್ಟರೇನೆ ದೇವರು ನಿಮಗೆ ಹಣ ಕೊಡುವುದು. ಅದೇ ಥರ ಪ್ರಾರ್ಥನೆ ಬೇರೆಯವರಿಗೆ ಕೊಟ್ಟರೇನೆ ನಿಮಗೂ ದೇವರು ಹೇಳುವುದನ್ನು ಕೊಡುವುದು. ಬರೀ ನನಗೋಸ್ಕರ ನಾನೇಂದು ಹೇಳಿಕೊಂಡು ನೀವು ಪ್ರಾರ್ಥಿಸಬಾರದು. ಚರ್ಚ್ಗೋಸ್ಕರ, ಪಾಸ್ಟರ್ಗೋಸ್ಕರ, ಒಬ್ಬೊಬ್ಬರಿಗೋಸ್ಕರ ನೀವು ಟೈಮನ್ನು ತೆಗೆದು ನೀವು ಪ್ರಾರ್ಥಿಸಬೇಕು ಹೃದಯದಿಂದ. ಹೇಗೆ ಪ್ರಾರ್ಥಿಸುವುದು? ನಿಮಗೆ ಹೇಗೆ ಬೇಕು ಅದೇ ಥರ ಬೇರೆಯವರಿಗೆ ಪ್ರಾರ್ಥಿಸಬೇಕು. ಅಲ್ಲ, ನಿಮಗೂ ತುಂಬ ಚೆನ್ನಾಗಿ ಪ್ರಾರ್ಥಿಸಿ ಬೇರೆಯವರಿಗೆ ಸುಮ್ಮನೆ ಹೆಸರಿಗೋಸ್ಕರ ಪ್ರಾರ್ಥಿಸೋದ ಆಗಬಾರದು. ಹಲ್ಲೆಲೂಯಾ. ನಾವು ಪರಸ್ಪರರ ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸಬೇಕು. ಇದು ಒನ್ ಆಫ್ ಅವರ್ ಮಿನಿಸ್ಟ್ರಿ, ದೇವರ ಸೇವೆಯಾಗಿದೆ. ಇದು ದೇವರ ಸೇವೆ. ನಾವಿದು ದೇವರಿಗೆ ಮಾಡಿಕೊಡ್ಬೇಕಾಗಿರುವುದು. ಅರ್ಥ ಮಾಡಿಕೊಳ್ಳಿ. ನೀವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲದಿದ್ದರೆ, ಬೇರೆಯವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾಳಜಿ ವಹಿಸಲಿಲ್ಲದಿದ್ದರೆ, ಯು ಆರ್ ನಾಟ್ ಡೂಯಿಂಗ್ ಗಾಡ್ಸ್ ಮಿನಿಸ್ಟ್ರಿ. ಇದು ವಿಶ್ವಾಸಿಗಳಿಗೆ ಅರ್ಥವಾಗುವುದಕ್ಕೂ ಇನ್ನೂ ಯಾಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ನನಗೆ ಗೊತ್ತಿಲ್ಲ. ದೇವರ ಸೇವೆ ಮಾಡಬೇಕು. ಬರೀ ನಿಮ್ಮನ್ನು ಸೇವೆ ಮಾಡಿಕೊಂಡು ನೀವು ಜೀವನ ಮಾಡಬಾರದು. ಡೈಲಿ ನೀವು ನೋಡಬೇಕು ದೇವರಿಗೆ ಏನು ಮಾಡುತ್ತೀರಾ ಅಂತ. ಮತ್ತೆ ಬರೀ ದೇವರು ನಿಮಗೆ ಮಾಡಿಕೊಡುವುದಕ್ಕೆ ಕಾಯ್ತಾ ಇದ್ರೆ, ಹಲ್ಲೆಲೂಯಾ. ಈಗ ನಾವು ಅರ್ಥ ಮಾಡಿಕೊಳ್ಳೋಣ, ಸೈತಾನನಿಗೆ ಅವಕಾಶ ಕೊಡುವುದು ಅಂದರೆ ಏನು, ಅಥವಾ ಅವನು ನಮ್ಮಿಂದ ಹೇಗೆ ಲಾಭ ಪಡೆಯುತ್ತಾನೆ. ನಾವೆಲ್ಲರೂ ತಿಳ್ಕೊಳ್ಳುತ್ತೇವೆ, ಯೇಸುದೇವರು ಶಿಲುಬೆಯಲ್ಲಿ ಎಲ್ಲ ಮಾಡಿದ್ದಾರೆ, ಈಗ ಸೈತಾನಿಗೆ ಏನು ಪವರೇ ಇಲ್ಲ ಅಂತ. ಹಾಗೆಯೇ ಎಲ್ಲರೂ ಜೀವನ ಮಾಡುವುದು. ಮತ್ತೆ ಇದನ್ನ ಅರ್ಥವೇನು? ಸೈತಾನನಿಗೆ ಅವಕಾಶ ಕೊಡಬೇಡ, ದೇವರಿಗೆ ನೀವು ಸಲ್ಲಿಸಬೇಕು ಮತ್ತು ಸೈತಾನನ್ನು ಎದುರಿಸಬೇಕು ಅಂತ. ನಮ್ಮ ಅವಿಧೇಯತೆ ಮತ್ತು ಪಾಪಗಳು ಸೈತಾನನು ನಮ್ಮ ಜೀವನದಲ್ಲಿ ಪ್ರವೇಶಿಸಲು ನಾವು ಒಂದು ಬಾಗಿಲು ಅಥವಾ ಅದು ಒಂದು ಆಹ್ವಾನವಾಗಿದೆ.
ಮನರಂಜನಾತ್ಮಕ ನಿರಾಸೆಗಳು, ಚಿಂತಗಳು, ಕೋಪ, ಸ್ವಾರ್ಥ, ಕಹಿ, ಭಯ, ಗೊಣಗಾಟ, ಅಸೂಯೆ ಇತ್ಯಾದಿಗಳು ಸೇಟನನಿಗೆ ನಮ್ಮ ಲಾಭ ಪಡೆಯಲು ಅವಕಾಶ ನೀಡುತ್ತೇವೆ. ಅಂದರೆ ಸೇಟನನು ಇನ್ನೂ ನಮ್ಮ ಆರೋಪ ದೂರು ಮಾಡುವವನಾಗಿದ್ದಾನೆ. ನಾವು ಪ್ರಕಟಣೆ 12:10 ಓದುವುದಂತೆ ಅವನು ಇನ್ನೂ ನ್ಯಾಯಾಧೀಶರ ಮುಂದೆ ನಮ್ಮ ಪ್ರಕರಣವನ್ನು ತೆಗೆದುಕೊಳ್ಳುತ್ತಾನೆ. ಅವನು ದೂರುಗಾರನು ಎಂದು ಬೈಬಲಲ್ಲಿ ಬರೆದಿದೆ. ಅವನು ನಮ್ಮ ಶತ್ರು. ನಾವೇನು ಪಾಪ ಮಾಡುತ್ತೇವೆಯೋ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ನಾವು ಪಶ್ಚಾತ್ತಾಪ ಪಡುವುದಿಲ್ಲ, ಅದರಿಂದ ಹೊರಗೆ ಬರುವುದಕ್ಕೆ ನಾವು ಶ್ರಮಿಸುವುದಿಲ್ಲ. ಹಾಗೆಯೇ ನಾವು ಜೀವಿಸುವಾಗ ಈ ಪಾಪಗಳು ದೇವರ ಮುಂದೆ ಅವನು ತಕೊಂಡು ಕೊಡ್ತಾನೆ. ಅದಕ್ಕೆ ಅವನಿಗೆ ಅವಕಾಶ ಇದೆ. ಹಲ್ಲೆಲೂಯ. ಸೇಟನನ್ನು ದೂರುಗಾರನು ಎಂದು ಕರೆಯಲಾಗುತ್ತದೆ. ಮತ್ತಾಯ 5:25 ಯೇಸುದೇವರು ಎಚ್ಚರಿಕೆ ನೀಡುತ್ತಾ ಇದ್ದಾನೆ. ನಿನ್ನ ವಿರೋಧಿಯ ಸಂಕಟ ನೀನು ದಾರಿಯಲ್ಲಿ ಇರುವಾಗಲೇ ತ್ವರೆಯಾಗಿ ಅವನ ಕೂಡ ಒಂದಾಗು. ಇಲ್ಲವಾದರೆ ಯಾವ ಸಮಯದಲ್ಲಿಯಾದರೂ ಆ ವಿರೋಧಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು ಮತ್ತು ನ್ಯಾಯಾಧಿಪತಿಯು ನಿನ್ನನ್ನು ಅಧಿಕಾರಿಗೆ ಒಪ್ಪಿಸಾನು. ಆಗ ನೀನು ಸೆರೆಯಲ್ಲಿ ಹಾಕಲ್ಪಡುವಿ. ಯೇಸುದೇವರೇನು ಹೇಳುತ್ತಾರೆ? ನಿನ್ನ ವಿರೋಧಿಯ ಸಂಕಟ ನೀನು ದಾರಿಯಲ್ಲಿ ಇರುವಾಗ. ಅಂದರೆ ನಿನ್ನ ವಿರೋಧಿಯ ಸಂಕಟ ನೀನು ದಾರಿಯಲ್ಲಿ ಇರುವಾಗ. ವೆನ್ ಯು ಆರ್ ಗೋಯಿಂಗ್ ವಿತ್ ಯುವರ್ ಎನಿಮಿ, ಯು ಆರ್ ಥಿಂಕಿಂಗ್ ಯು ಆರ್ ಎಲೋನ್ ಆ್ಯಂಡ್ ಗೋಯಿಂಗ್ ವಿತ್ ಗಾಡ್. ಆದರೆ ನೀವು ಸೇಟನ ಜೊತೆಗೆ ನಡೀತಾ ಇದೆ ಎಂದು ನಿಮಗೆ ಹೆಂಗೆ ಗೊತ್ತಾಗಬೇಕು? ನಿಮ್ಮ ಹೃದಯದಲ್ಲಿ ಇರುವ ಪಾಪ. ನೀವು ಆ ಕೋಪ ನೀವು ಯೋಜಿಸಿ ನಡೀತಾ ಇದ್ದೀರಿ. ಅವರು ಅಂಕ ಮಾಡಿದ್ದಾರೆ, ಅವರು ಹಿಂಗ ಮಾಡಿದ್ದಾರೆ, ಅಲ್ಲಾಂದ್ರೆ ದುಃಖ, ಅದು ಇದು ಸೇಡು ತೀರಿಸೋದು ಎಲ್ಲ ನೀವು ಒಳಗಡೆ ಇಟ್ಕೊಂಡು ನೀವು ನಡೀತಾ ಇದ್ದೀರಿ. ಸೇಟನನು ನಿಮ್ಮ ಜೊತೆ ನಡೀತಾ ಇದ್ದಾನೆ. ಅಲ್ಲ, ನೀವು ಸೇಟನನ ಜೊತೆ ನಡೀತಾ ಇದ್ದೀರಿ. ಯೇಸುದೇವರು ಹೇಳ್ತಾರೆ, ನಿನ್ನ ವಿರೋಧಿಯ ಸಂಕಟ ನೀನು ದಾರಿಯಲ್ಲಿ ಇರುವಾಗಲೇ. ಆವಾಗಲೇ ಪಾಪಗಳನ್ನು ನಾವು ಗುರುತಿಸಬೇಕು. ಅವುಗಳನ್ನು ತ್ಯಜಿಸಲು ಪಶ್ಚಾತ್ತಾಪ ಪಡದಿದ್ದರೆ ಅವನು ಅನೇಕ ಸಮಸ್ಯೆಗಳ ಸೆರೆಮನೆಯಲ್ಲಿ ನಮ್ಮನ್ನು ಲಾಕ್ ಮಾಡಿಡ್ತಾನೆ. ಹೇಗೆ? ಅದೇ ಇಲ್ಲಿ ಬರೆದಿರುವುದು. ಅರ್ಥವಾಯ್ತೆ ನಿಮಗೆ? ಅರ್ಥವಾಗಿದ್ದರೂ ನೀವು ಅದರ ಪ್ರಕಾರ ವರ್ತಿಸುವುದಿಲ್ಲ. ನಾವೆಲ್ಲರೂ ಪ್ರಾಬ್ಲಮ್ಸಿನ ಸೆರೆಮನೆಯಲ್ಲಿ ಇದ್ದರೆ ಇದೇ ಕಾರಣ ಅಂತ ಅರ್ಥ ಮಾಡಿಕೊಳ್ಳಿ. ನಮಗೆ ಶಿಕ್ಷೆಯಾಗುವಂತೆ ಅವನು ನಮ್ಮ ಪಾಪಗಳನ್ನು ತಂದೆಗೆ ತೋರಿಸುತ್ತಾನೆ. ಏಕೆಂದರೆ ನಾವು ನಮ್ಮ ಪಾಪಗಳನ್ನು ಗುರುತಿಸುವುದಿಲ್ಲ, ನಾವು ನಿರ್ಲಕ್ಷಿಸುತ್ತೇವೆ, ನಾವು ಕ್ಷಮೆ ಕೇಳುವುದಿಲ್ಲ. ಅಲ್ಲಾಂದ್ರೆ ಕೆಲವರು ಗಿಲ್ಟಿ ಕಾನ್ಷಿಯಸ್ ಅಲ್ಲಿ ಇರ್ತಾರೆ. ಗಿಲ್ಟಿ ಕಾನ್ಷಿಯಸ್ಸು ಇನ್ನೊಂದು ಅರ್ಥ ಮಾಡಿಕೊಳ್ಳಬೇಕು. ಏನು ಮಾಡಬೇಕು? ಹೌದು, ಪಾಪ ಮಾಡಿದರೆ ತಕ್ಷಣ ದೇವರೇ ನನಗೆ ಶಕ್ತಿ ಕೊಡು ಎಂದು ಹೇಳಿಬಿಟ್ಟು ನೀವು ಮುಂದೆ ಹೋಗಬೇಕು. ಆದರೆ ನೀವು ಗಿಲ್ಟಿ ಕಾನ್ಷಿಯಸ್ ಅಲ್ಲಿ ಅಪರಾಧಿ ಮನೋಭಾವದಲ್ಲಿ ಇದ್ರೆ ನೀವು ಇನ್ನೂ ಪಿಶಾಚಿಯ ಜೊತೆಗೆ ಇರುತ್ತೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪಾಪಗಳನ್ನು ನಿರ್ಲಕ್ಷಿಸುವುದು ಮತ್ತು ಸಮರ್ಥಿಸಿಕೊಳ್ಳುವುದು ನಮಗೆ ತುಂಬಾ ಹಾನಿಕರ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಇದು ವಿಶ್ವಾಸ ಇಲ್ಲದಿದ್ರು, ನೀವು ಇದನ್ನು ನಿರ್ಲಕ್ಷಿಸಿದ್ರು, ಇದು ನಿಮಗೆ ಹಾಗೇ ಆಗುತ್ತದೆ. ಎಲ್ಲರಿಗೂ, ಈ ಲೋಕದಲ್ಲಿ ಎಲ್ಲರಿಗೂ ಇದೇ ಆಗುವುದು. ಆದರೆ ಅವರಿಗೆ ಜ್ಞಾನ ಇಲ್ಲ. ನಾಳೆ ಅವರಿಗೇನಾದರೂ ಕೆಟ್ಟದಾಗಿದ್ರೆ ನಾವೇ ಆಶ್ಚರ್ಯಪಡ್ತೇವೆ. ಅಯ್ಯೋ, ಯಾಕೆ ಹಿಂಗಾಯಿತು, ಹಿಂಗಾಗಬಾರದಾಯಿತು ಎಲ್ಲ ನಾವು ತಿಳ್ಕೊಳ್ತೇವೆ ಅಲ್ಲವೇ? ಮತ್ತೆ ಅವರು ಮಾಡಿದ ಪಾಪದಿಂದ ಪಿಶಾಚಿ ಹಿಂಗ ಮಾಡಿದೆ ಅಂತ ನಮಗೆ ವಿಶ್ವಾಸಿಗಳಿಗೂ ಕೂಡ ವಿಶ್ವಾಸ ಮಾಡುವುದಕ್ಕೆ ಕಷ್ಟ. ಎಲ್ಲ ವಾಕ್ಯಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಪಾಸ್ಟರ್ಸು ಬೋಧನೆಯನ್ನು ಅದರ ಪ್ರಕಾರ ಬೋಧಿಸುತ್ತಾರೆ. ಆದರೂ ವಿಶ್ವಾಸಿಗಳಿಗೆ ನಂಬಿಕೆ ಇಲ್ಲ, ಅದರ ಪ್ರಕಾರ ನೀವು ಜೀವಿಸುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ನಾವು ಪಾಪದಲ್ಲಿ ಜೀವಿಸುವುದು, ವಿ ಆರ್ ಪ್ಲೇಯಿಂಗ್ ವಿತ್ ಆಟಮ್ ಬಾಂಬ್, ಟೈಮ್ ಬಾಂಬ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯಾರಾದರೂ ನಿಮಗೆ ನೋವುಂಟು ಮಾಡಿದಾಗ ನೀವು ತುಂಬ ಜಾಗರೂಕರಾಗಿರಬೇಕು. ಏಕೆಂದರೆ ಆಗ ನೀವು ಸೇಟನಿಗೆ ಅವಕಾಶ ಕೊಡುವುದು ಸುಲಭ. ಇತರರು ನಿಮಗೆ ಉಂಟು ಮಾಡುವ ನೋವು
ನಿಮ್ಮ ಹೃದಯದ ಪಾಪವನ್ನು ಹೆಚ್ಚಿಸಬಹುದು. ಅದು ಕೋಪ, ಕ್ಷಮಿಸದಿರುವುದು, ಕಹಿ, ಅಸಮಾಧಾನ, ಸ್ವಾರ್ಥ ಇತ್ಯಾದಿಗಳಿಂದ ಪ್ರಾರಂಭವಾಗುತ್ತದೆ. ಯಾರಾದರೂ ನಮ್ಮನ್ನು ನೋವಿಸುತ್ತಾರೆ, ದೇವರ ಮಕ್ಕಳೇ, ತಕ್ಷಣ ನೀವು ಅದರಿಂದ ಹೊರಗೆ ಬರಬೇಕು. ಅವರನ್ನು ಕ್ಷಮಿಸಿ ಅವರನ್ನು ಪ್ರೀತಿಸಬೇಕು. ಯಾವಾಗ ಇದು ಮಾಡುತ್ತೀರಿ ದೇವರ ಮಕ್ಕಳೇ? ಇಲ್ಲದಿದ್ದರೆ ನಿಮ್ಮಲ್ಲಿ ಏನಾಗುತ್ತದೆ? ನಿಮ್ಮನ್ನು ನಿಮಗೆ ಬಿಡುಗಡೆ ಮಾಡಬೇಕಂದರೆ ನಿಮ್ಮನ್ನು ನೋಯಿಸುವವರಿಗೆ ನೀವು ಕ್ಷಮಿಸಬೇಕು. ಎಷ್ಟೇ ಕೆಟ್ಟದು ಯಾರು ಮಾಡಿದರೂ, ಅದು ಎಷ್ಟು ನೋವುಂಟು ಮಾಡಿದರೂ ನಾವು ಕ್ಷಮಿಸಬೇಕು. ಯಾರಿಗೋಸ್ಕರ? ನಮಗೋಸ್ಕರ. ಅರ್ಥ ಮಾಡಿಕೊಳ್ಳಿ. ನಾವು ಕ್ಷಮಿಸಲಿಲ್ಲದಿದ್ದರೆ ಏನಾಗುತ್ತದೆ? ನಮ್ಮ ನೋವು ಮತ್ತು ಪಾಪಗಳು ಹೆಚ್ಚಾಗುತ್ತದೆ. ನಿಮ್ಮಲ್ಲಿ ತುಂಬ ಜನರು ಹೇಳುತ್ತಾರೆ, ಇಲ್ಲ ನಾನು ಅವರನ್ನು ಕ್ಷಮಿಸಿದ್ದೀನಿ ಅಂತ. ನಿಮಗೆ ಹೆಂಗೆ ಗೊತ್ತಾಗೋದು ನೀವು ಕ್ಷಮಿಸಿದೆ ಅಂತ? ನಿಮ್ಮ ನೋಯಿಸಿದ ಜನರ ಕಡೆಗೆ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಾದಾಗ ಮಾತ್ರ ನೀವು ಇದರನ್ನು ಕ್ಷಮಿಸಿದ್ದೀರಿ. ಕೆಲವೊಮ್ಮೆ ಅಲ್ಲ, ಯಾವಾಗಲೂ ನಾವು ಹೇಳುತ್ತೇವೆ, ಇಲ್ಲ ನಾನು ಕ್ಷಮಿಸಿದ್ದೀನಿ ಅಂತ. ನೀವು ಕ್ಷಮಿಸಿದರೆ, ಅವರನ್ನು ನೋಡಿದರೆ ಪ್ರೀತಿ ಬರಬೇಕು. ಅವರೇನು ಮಾಡಲಿಲ್ಲ ಅಂತ ನಿಮ್ಮ ಹೃದಯದಲ್ಲಿ ನಿಮಗೆ ಆ ಪ್ರೀತಿ ಬರಬೇಕು. ಇದೆಲ್ಲ ಕಷ್ಟವನ್ನು ತಿಳ್ಕೊಂಡ್ರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಇದೇ ನಮ್ಮನ್ನು ಹಾರ್ಡ್ ವರ್ಕಿಂಗ್ ಲೇಬರರ್ಸ್ ಎಂದು ಕರೆದಿರುವುದು. ಇಲ್ಲ ನನಗದು ತುಂಬ ಕಷ್ಟ ಅಂದರೆ ಫಾಸ್ಟಿಂಗ್ ತಕ್ಕೊಂಡು ಪ್ರೇಯರ್ ಮಾಡ್ರಿ. ದೇವರೇ ನನಗೆ ಶಕ್ತಿ ಸಿಗ್ತಾ ಇಲ್ಲ, ಅವರನ್ನು ಪ್ರೀತಿಸೋದಕ್ಕೆ ಆಗ್ತಾ ಇಲ್ಲ. ಫಸ್ಟ್ ನಿಮಗೆ ಪ್ರೀತಿಸಬೇಕು ಅಂದ್ರೆ ತಿಳುವಳಿಕೆ ಬೇಕು. ಇಲ್ಲದಿದ್ದರೆ ನಿಮಗೆ ಕಷ್ಟ ಆಗುತ್ತೆ, ಅವರಿಗೇನಾಗುವುದಿಲ್ಲ. ನಿಮಗೆ ಕಷ್ಟವಾಗುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ನಿಮ್ಮಲ್ಲಿ ನೋವು ಜಾಸ್ತಿ ಆಗುತ್ತದೆ, ಪಾಪಗಳು ಜಾಸ್ತಿ ಆಗುತ್ತದೆ. ನೀವು ನಿಮ್ಮನ್ನು ನಾಶಪಡಿಸ್ತಾ ಇದ್ದೀರಿ. ಅದಕ್ಕೆ ಯೇಸುದೇವರು ಹೇಳಿದ್ರು, ನಾವು ಶತ್ರುಗಳನ್ನು ಕೂಡ ಪ್ರೀತಿಸಬೇಕು ಅಂತ. ಎದಕ್ಕೆ? ನಮಗೋಸ್ಕರ. ಹೇಗೆ ನನಗೆ ಪ್ರೀತಿಸಕ್ಕಾಗತ್ತೆ ಎಂದು ನೀವು ಫೈಟ್ ಮಾಡಿಕೊಂಡಿದ್ದರೆ ನಿಮ್ಮ ಜೀವನ ನೀವು ಹಾಳು ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಯೇಸುದೇವರು ಏನು ಹೇಳಿದ್ರು, ಕಣ್ಣು ಮುಚ್ಚಿಕೊಂಡು ನಾವು ಪಾಲಿಸಬೇಕು. ನಿಮಗೆ ಪಾಲಿಸಕ್ಕೆ ಆಗಲಿಲ್ಲ ಅಂದರೆ ಫಾಸ್ಟ್ ಮಾಡಿಕೊಂಡು ನೀವು ಪ್ರೇಯರ್ ಮಾಡಿರಿ. ನಾವು ಪ್ರಾರ್ಥನೆಯಿಂದ ಎಲ್ಲ ಸಾಧಿಸುವುದು. ಹಲ್ಲೆಲೂಯ. ಸೊ ನೀವು ಅವರ ಕಡೆಗೆ ಪ್ರೀತಿಯನ್ನು ಅನುಭವಿಸದಿರುವವರೆಗೆ ನೀವು ಅವರನ್ನು ಕ್ಷಮಿಸಲಿಲ್ಲ. ನಿಮಗೆ ಆ ಪ್ರೀತಿ ಅನುಭವಿಸಬೇಕು. ಆ ಪ್ರೀತಿ ಬರ್ತಾ ಇಲ್ಲದಿದ್ದರೆ ಇನ್ನೂ ಕ್ಷಮಿಸಲಿಲ್ಲ ದೇವರ ಮಕ್ಕಳೇ. ನೀವು ಬಾಯಿಂದ ಹೇಳಬಹುದು, ಇಲ್ಲ ನಾನು ಕ್ಷಮಿಸಿದ್ದೀನಿ. ಮತ್ತೆ ಅವರನ್ನು ನೋಡಿದರೆ, ಅಲ್ಲಾಂದ್ರೆ ಅವರ ನೆನಪು ಬಂದರೆ, ಅಯ್ಯೋ ಏನಾಗುತ್ತದೆ ಅಂತ ನಿಮಗೆ ಗೊತ್ತು. ನೀವು ಕ್ಷಮಿಸಲಿಲ್ಲ, ನಿಮ್ಮ ಹೃದಯದಲ್ಲಿ ಆ ಪಾಪ ಇನ್ನೂ ಇದೆ, ನೀವು ಪಿಶಾಚಿನ ಜೊತೆಗೇ ನಡೀತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ದೇವರ ಹಾಡುಗಳೆಲ್ಲ ಹಾಡಿಕೊಂಡು, ದೇವರು ಒಳ್ಳೆಯವನು, ನನ್ನ ಪ್ರೀತಿ ಮಾಡುವ ಆತನು ಅಂದೆಲ್ಲ ನೀವು ಹಾಡಿಕೊಂಡು ನೀವು ಓಡ್ತಾ ಇರಬಹುದು. ಪಿಶಾಚಿ ನಿಮ್ಮ ತಲೆ ಮೇಲೆ ಹಾಡಿಕೋ ಹಾಡಿಕೋ, ನನ್ನ ಜೊತೆನೇ ನೀನಿರುವುದು. ಪಿಶಾಚಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ. ಇಬ್ರಿಯರಿಗೆ 12:15 ಬರೆದಿದೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹೋಗದಂತೆಯೂ ಕಹಿಯಾದ ಬೇರು ನಿಮ್ಮಲ್ಲಿ ಚಿಗುರಿ ಕಳವಳ ಹುಟ್ಟಿಸಿ ಅದರಿಂದ ಅನೇಕರು ಅಶುದ್ಧರಾಗದಂತೆಯೂ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಏನಿದಿನ ಮೀನಿಂಗು? ನಿಮ್ಮಲ್ಲಿರುವ ಕಹಿ ಭಾವನೆಯು ನಿಮ್ಮನ್ನು ಮತ್ತು ನೀವು ಚರ್ಚನ್ನು ಅಶುದ್ಧಗೊಳಿಸುತ್ತೀರಿ. ಯಾಕೆಂದ್ರೆ ಎಲ್ಲ ವಿಶ್ವಾಸಿಗಳು ಬರುವುದು ಈ ಬೇರೆ ಇಟ್ಟುಕೊಂಡು. ಬೈಬಲಲ್ಲಿ ಬರೆದಿದೆ, ಇದು ನಿಮ್ಮನ್ನು ಅಶುದ್ಧಗೊಳಿಸುತ್ತದೆ ಎಂದು. ಮತ್ತೆ ಚರ್ಚ್ ಅಶುದ್ಧವಾಗುವುದಿಲ್ಲ. ನೀವೆಷ್ಟೇ ಚೆನ್ನಾಗಿ ಎಲ್ಲ ಒರೆಸಿ ಇಟ್ಟರು, ಚರ್ಚಲ್ಲಿ ಅಶುದ್ಧತೆ ಇದೆ. ಯಾಕೆಂದರೆ ಕೆಲವರನ್ನು ನಿಮಗೆ ಕ್ಷಮಿಸುವುದಕ್ಕಾಗಲ್ಲ. ಅವರು ತುಂಬ ಕಠಿಣ ಪಾಪವನ್ನು ನಿಮಗೆ ಮಾಡಿದ್ದಾರೆ. ನೀವು ಅಶುದ್ಧರು ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರ ಚರ್ಚನ್ನು ಕೂಡ ನೀವು ಅಶುದ್ಧಗೊಳಿಸುತ್ತೀರಿ. ಈ ವಾಕ್ಯ ಇವತ್ತು ಹೋಗಿ ನೀವು ಧ್ಯಾನಿಸಿ ಅರ್ಥ ಮಾಡಿಕೊಳ್ಳಿ. ನಿಮ್ಮಲ್ಲಿ ಆ ಕಹಿ ಬೇರಿದ್ದರೆ ಅದನ್ನ ಫ್ರೂಟ್ಸು ತುಂಬ
ಫ್ರೂಟ್ಸ್ ಬರ್ತದೆ ಕಹಿಯಿಂದ ಬೇರಿನಿಂದ. ನೀವೇ ಯೋಚಿಸಿ, ಒಂದು ಕಹಿ ಬೇರಿನಿಂದ ಎಷ್ಟೊಂದು ಫ್ರೂಟ್ಸ್ ಬರ್ತದೆ ಅಂದರೆ ನೀವೇ ಅರ್ಥ ಮಾಡಿಕೊಂಡು ಬರೀರಿ. ನಿಮ್ಮ ತೋಟದಲ್ಲೂ ಕೂಡ ಅಷ್ಟೊಂದು ಹೂವುಗಳು ಬರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಮತ್ತೆ ವಿಶ್ವಾಸಿಗಳು ಒಬ್ಬೊಬ್ಬರನ್ನು ಅಶುದ್ಧಗೊಳಿಸಿ ಚರ್ಚನ್ನು ಅಶುದ್ಧಗೊಳಿಸಿದರೆ ಹೂ ವಿಲ್ ವಿನ್ ಚರ್ಚ್? ಟೆಲ್. ಈ ಮೆಸೇಜಸ್ ಎಲ್ಲ ಎಲ್ಲಾದ್ರೂ ಹೋಗ್ತದ? ದೇವರ ಚಿತ್ತ ಇದು ಎಲ್ಲಾ ಕಡೆ ಹೋಗ್ಬೇಕು ಅಂತ, ಆದರೆ ಪಿಶಾಚಿ ತಡೆ ಮಾಡ್ತಾನೆ. ವಿಶ್ವಾಸಿಗಳು ಪ್ರೇಯರ್ ಮಾಡ್ತಾರೆ, ಆದರೆ ಈ ಬೇರಿಟ್ಟು ನೀವು ಪ್ರೇಯರ್ ಮಾಡಿದರೆ ಏನು ಪ್ರಯೋಜನ ಇಲ್ಲ ದೇವರ ಮಕ್ಕಳೇ. ನಮ್ಮ ಹೃದಯದಲ್ಲಿ ಶುದ್ಧಿ ಇರಬೇಕು. ಹೌದು, ತುಂಬಾ ಜನ ನಮಗೆ ಕೆಟ್ಟದು ಮಾಡ್ತಾರೆ, ಅವರನ್ನು ನೋಡಿ ನಿನ್ನನ್ನು ನಾನು ಪ್ರೀತಿಸುತ್ತಾ ಇದ್ದೀನಿ ಅಂತ ನಮ್ಮ ಹೃದಯದಲ್ಲಿ ಬಂದರೆ ಅದೇ ವಿಶ್ವಾಸ ಜೀವನ. ಇಲ್ಲದಿದ್ದರೆ ನೀವು ಮಾಡುವುದು ವಿಶ್ವಾಸ ಜೀವನ ಅಲ್ಲ. ಕಹಿ ಬೇರಿನಿಂದ ಎಷ್ಟೊಂದು ಹೂವುಗಳು ಬರ್ತದೆ, ಕಾಯಿಗಳು ಬರ್ತದೆ ಅಂದ್ರೆ ನೀವೇ ನೋಡಿಕೊಳ್ಳಿ. ನಿಮ್ಮಲ್ಲಿ ಕಹಿ ಬೇರಿದ್ದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ, ಪ್ರಾರ್ಥನೆ ಮಾಡುವುದಕ್ಕಾಗುವುದಿಲ್ಲ. ಕೆಲವೊಮ್ಮೆ ನಮಗೆ ಪ್ರಾರ್ಥನೆ ಮಾಡುವುದಕ್ಕಾಗಲ್ಲ. ಯಾಕೆ? ನೋಡಿ ನಿಮ್ಮಲ್ಲಿ ಕಹಿ ಬೇರಿದೆಯಾ ಅಂತ. ಬೇಕಾದಷ್ಟು ಪ್ರಾರ್ಥನೆ ಮಾಡಬೇಕು ಅಂದಿದೆ, ಆದರೂ ಪ್ರಾರ್ಥನೆ ಬರ್ತಾ ಇಲ್ಲ. ಯಾಕೆ? ಪಿಶಾಚಿ ತಡೆ ಮಾಡ್ತಾನೆ. ಹಲ್ಲೆಲೂಯ. ಕಹಿಯೊಂದು ಕೇವಲ ಪಾಪವಲ್ಲ, ಅದು ಒಂದು ನಮ್ಮ ಇಡೀ ದೇಹವನ್ನು ಸೋಂಕು ತಗುಲಿಸುವ ಸೋಂಕು. ಇಡೀ ದೇಹವನ್ನು ಇಟ್ ವಿಲ್ ಪಾಯ್ಸನ್. ಹೇಗೆ ಪಾಯ್ಸನ್ ಮಾಡುವುದು? ಈ ಬೇರಿನಿಂದ ತುಂಬ ಹೂವುಗಳು ಬರ್ತದೆ. ಹಾಗೆ ನಾವು ಅಶುದ್ಧರಾಗಿ ಜೀವನ ಮಾಡುತ್ತೇವೆ, ಅಶುದ್ಧರಾಗಿ ದೇವರನ್ನು ಆರಾಧಿಸುತ್ತೇವೆ, ಅಶುದ್ಧರಾಗಿ ನೀವು ಮಿನಿಸ್ಟ್ರಿಗೆ ಹೋಗುತ್ತೀರಿ. ತುಂಬ ಮಿನಿಸ್ಟ್ರಿ ಮಾಡಬಹುದು, ಆದರೆ ಯೇಸುದೇವರೇನು ಹೇಳುತ್ತಾರೆ? ಐ ಡೋಂಟ್ ನೋ ಯು. ಅಲ್ಲವೇ ವಿಶ್ವಾಸಿಗಳೇ? ನಿಮಗೆ ಮಿನಿಸ್ಟ್ರಿ ಮಾಡಕ್ಕೂ ಆಗಲ್ಲ. ನಮ್ಮ ಚರ್ಚಲ್ಲಿ ಅದೇ ಪ್ರಾಬ್ಲಮ್. ಎಷ್ಟು ಜನ ಮಿನಿಸ್ಟ್ರಿ ಮಾಡುತ್ತೀರಿ? ಯಾಕೆ? ಇಷ್ಟೊಂದು ಈ ಪಾಸ್ಟರ್ ಹೇಳ್ತಾ ಇದ್ರು, ನಿಮ್ಮಲ್ಲಿ ಎಷ್ಟು ಜನ ಮಾಡ್ತಾರೆ ದೇವರ ಸೇವೆ? ದೇವರ ಉಡುಗೊರೆ ಕೊಟ್ಟಿದ್ದಾರೆ, ಡೈಲಿ ನೀವು ಮಾಡಬೇಕು ಅಂತ ನಾನು ಎಷ್ಟೊಂದು ಹೇಳ್ತಾ ಇದ್ದೀನಿ, ಆದರೆ ನೀವು ಮಾಡ್ತೀರಾ? ಇದೀನಾ ನಿಮ್ಮ ದೇವರ ಪ್ರೀತಿ? ಹೀಗೇನಾ ನೀವು ಚರ್ಚನ್ನು ಪ್ರೀತಿ ಮಾಡುವುದು, ಪಾಸ್ಟರ್ನ್ನು ಪ್ರೀತಿ ಮಾಡುವುದು? ಹೀಗೇನಾ ನಾವು ಒಟ್ಟಿಗೆ ಕೆಲಸ ಮಾಡುವುದು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಎಲ್ಲಿ ಇದೆ ದೇವರ ಸುವಿಶೇಷ? ಎಲ್ಲಿ ಇದೆ ವಿಶ್ವಾಸಿ ಜೀವನ? ನಾವೆಲ್ಲರೂ ಟೆಸ್ಟಿಮನಿಗಳಾಗಿ ಜೀವನ ಮಾಡಬೇಕಂದ್ರೆ ನಾವು ಸ್ವಾರ್ಥಿಗಳಾಗಿ ನಮಗೋಸ್ಕರ 24 ಗಂಟೆಗಳು ಅಯ್ಯೋ ಆಫೀಸಲ್ಲಿ ಕೆಲಸ ಇದೆ, ಮನೆಯಲ್ಲಿ ಕೆಲಸ ಇದೆ, ಅಲ್ಲಾಂದ್ರೆ ಗಂಡ ಬಿಡುವುದಿಲ್ಲ, ಹೆಂಡತಿ ಬಿಡುವುದಿಲ್ಲ ಅಂತ ಹೇಳಿಕೊಂಡಿದ್ರೆ ಅದರಿಂದೆಲ್ಲ ವಿಮೋಚನೆ ಬೇಕು. ನನಗೆ ಇರಲಿಲ್ವಾ? ಎಷ್ಟೊಂದು ನೀವು ಆ ತಡೆ ಮಾಡಿಕೊಂಡು ಇರ್ತೀರಿ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೇಟನಿಗೆ ಅವಕಾಶ ಕೊಡಬೇಡರಿ. ನೀವು ಇವತ್ತು ಹೋಗಿ ಯು ಶುಡ್ ಚೆಕ್ ಯೋರ್ ಸೆಲ್ಫ್ ಇನ್ ವಿಚ್ ಆಲ್ ದ ವೇಸ್ ಯು ಆರ್ ಸ್ಟಾಪಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್. ಎಲ್ಲ ಕಡೆ ಬಾಗಿಲು ಫುಲ್ಲು ತೆಗೆದಿಟ್ಟಿದೆ, ಬನ್ನಿ ಬನ್ನಿ ನನ್ನನ್ನು ಅಟ್ಯಾಕ್ ಮಾಡಿ ಅಂತ. ಮತ್ತೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಏನು ಉತ್ತರ ಸಿಗುವುದಿಲ್ಲ. ದೇವರು ಪ್ರಾಮಿಸ್ ಮಾಡಿರುವುದೆಲ್ಲ ನಮಗೆ ಸಿಗಲ್ಲ. ಅರ್ಥ ಮಾಡಿಕೊಳ್ಳಿ. ದೇವರು ತುಂಬಾ ಪ್ರಾಮಿಸ್ ಮಾಡಿದ್ದಾರೆ. ದೇವರು ಪ್ರಾಮಿಸಸ್ ಎಲ್ಲ ಎಸ್ ಅಂಡ್ ಆಮೆನ್. ದೇವರು ಸುಳ್ಳು ಹೇಳುವುದಲ್ಲ, ಎಲ್ಲ ಪ್ರಾಮಿಸಸ್ಸು ಎಸ್ ಅಂಡ್ ಆಮೆನ್. ಆದರೆ ಪಿಶಾಚಿಗೆ ಗೊತ್ತು ಅದು ಹೇಗೆ ತಡೆ ಮಾಡಬೇಕು ಅಂತ, ವಿಶ್ವಾಸಿಗಳಿಗೂ ಗೊತ್ತು ಅದು ಹೇಗೆ ತಡೆಯಾಗಿ ಇಟ್ಟಿರೋದು. ಆದರೆ ಅವರು ಸುಮ್ಮನೆ ಅವರೇನು ತಿಳ್ಕೊಳ್ತಾರೆ, ಪ್ರಾರ್ಥನೆಯಲ್ಲಿ ಎಲ್ಲ ಬಂದು ಬಿಡ್ತದೆ ಅಂತ. ಬರ್ತಾ ಇದೆಯಾ? ಇಲ್ವಲ್ಲ. ಆದರೂ ಜಾಣರಾಗಿ ವಿಶ್ವಾಸಿಗಳಿಗೆ ಜೀವನ ಮಾಡೋಕ್ಕಾಗಲ್ಲ. ನಾವು ಹಾರ್ಡ್ ವರ್ಕ್ ಮಾಡಬೇಕು. ಹಲ್ಲೆಲೂಯ. ಅನೇಕ ವಿಶ್ವಾಸಿಗಳು ಕಹಿಯ ಮೂಲವನ್ನು ಗಂಭೀರವಾಗಿ ನಿಭಾಯಿಸುತ್ತಿಲ್ಲ. ಅದರ ಪರಿಣಾಮವಾಗಿ ಅವರು ತಮ್ಮ ಸ್ವಂತ ವೈಯಕ್ತಿಕ ಜೀವನ, ಕುಟುಂಬ ಜೀವನ ಮತ್ತು ಚರ್ಚನ್ನು ಸಹ ಹಾನಿ ಮಾಡ್ತಾರೆ. ನಿಮಗೊಬ್ಬರಿಗೆ ಅಲ್ಲ ಈ ಹಾನಿಯಿಂದ ಅರ್ಥ ಮಾಡಿಕೊಳ್ಳಿ. ಈ ಕಹಿ ಬೇರು ನೀವು ಹೇಳ್ತಾ ಇದ್ದೀರ, ಇಲ್ಲ ನನಗೆ ಅವರನ್ನು ಪ್ರೀತಿಸಕ್ಕಾಗಲ್ಲ ಅಂತ. ಯಾರೇ ಆಗಲಿ, ನಿಮ್ಮ ಗಂಡ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ಅಲ್ಲಾಂದ್ರೆ ಯಾರೇ ಆಗಲಿ,
ನೀವು ಹಂಗೆ ಇಟ್ಕೊಂಡಿದ್ರೆ ಅರ್ಥ ಮಾಡಿಕೊಳ್ಳಿ, ನೀವು ನಿಮ್ಮನ್ನು ಹಾನಿ ಮಾಡ್ತಾ ಇದ್ದೀರಿ, ನಿಮ್ಮ ಕುಟುಂಬ ನೀವೇ ಹಾನಿ ಮಾಡುವುದು. ಅದು ಚರ್ಚನ್ನು ಕೂಡ, ದೇವರ ಆಲಯ ಕೂಡ. ಹಲ್ಲೆಲೂಯಾ. ಅಪರಾಧ ಮನೋಭಾವವು ಒಂದು ಬೆಲೆಯಾಗಿದ್ದು, ಇದರಲ್ಲಿ ಅನೇಕ ವಿಶ್ವಾಸಿಗಳು ತಾವು ಪ್ರಾರ್ಥಿಸುತ್ತಿರುವ ಅನೇಕ ಆಶೀರ್ವಾದಗಳನ್ನು ತಡೆಯುತ್ತಾರೆ, ಅನೇಕ ಕಾಯಿಲೆಗಳನ್ನು ಆಹ್ವಾನಿಸುತ್ತಾರೆ, ಅವರ ಪ್ರಾರ್ಥನೆಗಳನ್ನು ಉತ್ತರಿಸುವುದಿಲ್ಲ. ಹಲ್ಲೆಲೂಯಾ. ಇದರಿಂದ ನೋವುಂಟಾದಾಗ ಅವರನ್ನು ಕ್ಷಮಿಸುವುದು ಮತ್ತು ಪ್ರತಿಯಾಗಿ ಪ್ರೀತಿಸುವುದು ಹೇಗೆ ಎಂಬುದು ಎಂದು ನೀವು ಕಲಿಯಬೇಕು. ಇಲ್ಲದಿದ್ದರೆ ನೀವು ಸೈತಾನನಿಗೆ ನಿಮ್ಮ ಜೀವನದಲ್ಲಿ ಒಂದು ದಾರಿ ಮಾಡಿಕೊಡ್ತಾ ಇದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ನಿರಂತರ ಯುದ್ಧದಲ್ಲಿ ಇದ್ದೇವೆ. ಸೈತಾನನಿಗೆ ದಾರಿ ಮಾಡಿಕೊಡಬೇಡ್ರಿ ದೇವರ ಮಕ್ಕಳೇ. ನೀವು ಯುದ್ಧದಲ್ಲಿ ಇದ್ದರೆ ನೀವು ಗೆಲ್ಲಲು ಯಾರ ಪರ ಇರಬೇಕು? ದೇವರ ಪರ ಇರಬೇಕು ಅಲ್ಲವೇ? ಆದರೆ ನಮ್ಮ ಯೋಜನೆಯಲ್ಲಿ ಮತ್ತು ಹೃದಯದಲ್ಲಿ ಪಾಪವಿದ್ದರೆ ನಾವು ಸೈತಾನನ ಪಕ್ಷದಲ್ಲಿ ಇದ್ದೇವೆ. ನಮ್ಮ ವಿರುದ್ಧ ನಮ್ಮನ್ನು ಸೋಲಿಸಲು ನಾವು ಸೈತಾನನ ಪಕ್ಷದಲ್ಲಿ ಇದ್ದೇವೆ. ಎಸ್, ಐ ವಿಲ್ ಫೈಟ್ ಫಾರ್ ಯು. ಯುದ್ಧ ನಂದು ಒಂದು ದೇವರು ಹೇಳಿದ್ರು. ಆದರೆ ದೇವರ ಕಡೆ ನಿಂತ್ಕೋಬೇಕು, ಬರೀ ಪ್ರಾರ್ಥನೆಯಿಂದ ಅಲ್ಲ. ನಿಮ್ಮ ಹೃದಯದಲ್ಲಿ ಏನು ಓಡಾಡುತ್ತಾ ಇರುತ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರನ್ನು ಕ್ಷಮಿಸುವುದಕ್ಕಾಗಲ್ಲ. ಮತ್ತೆ ಅಸೂಯೆ ಇಟ್ಕೊಂಡಿರ್ತೀರಿ, ಅಲ್ಲಾಂದ್ರೆ ಅದಿಟ್ಕೊಂಡಿರ್ತೀರಿ. ಇದೆಲ್ಲ ಇಟ್ಕೊಂಡಿದ್ರೆ ನೀವು ಸೈತಾನನ ಜೊತೆ ನಿಮ್ಮನ್ನು ಸೋಲಿಸುವುದಕ್ಕೆ ಅವರ ಜೊತೆ ಇದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಜೊತೆಗೆ ನಾವು ನೀತಿಯಿಂದ ದೇವರ ಸೇವೆ, ದೇವರ ಜೊತೆ ಇರಬೇಕಂದ್ರೆ ದೇವರ ಮಕ್ಕಳೇ ನಾವೆಲ್ಲರೂ ದೇವರ ಸೇವೆ ಮಾಡಬೇಕು. ಅದು ನಿಮಗೆ ದೇವರ ಸೇವೆ ಒಂದು ಕಡೆ ಇಟ್ಕೊಂಡು ನಿಮಗೆ ಬರೀ ಪ್ರಾರ್ಥನೆಯಲ್ಲಿ ನಿಮಗೆ ಜೀವನ ಮಾಡೋಕ್ಕಾಗಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಸೈತಾನನು ನಾವು ಗೆಲ್ಲಬೇಕಂದರೆ ಶೂ ಆಫ್ ಗಾಸ್ಪೆಲ್ ನಾವು ಹೊಂದಿರಬೇಕು. ಅವನ ಆರ್ಮೋಸ್ ನಿಮಗೆ ಗೊತ್ತಿದೆಯಲ್ಲ, ಎಫೆಸಿಯದವರಿಗೆ 6ನೇ ಚಾಪ್ಟರ್ ಅಲ್ಲಿ ಬರೆದಿದೆ, ಆರ್ಮೋಸ್ ಆಫ್ ಗಾಡ್. ಅದರಲ್ಲಿ ಒಂದು ಶೂಸ್. ನಾವು ಸೋಲ್ಜಿಯರ್ಸ್ ತರ ಅವನ ಮುಂದೆ ನಿಂತ್ಕೋಬೇಕು. ಸೋಲ್ಜಿಯರ್ಸ್ಗೆ ಎಷ್ಟೊಂದು ಸ್ಟ್ರಾಂಗ್ ಶೂಸ್ ಇರಬೇಕು, ಅಷ್ಟೊಂದು ಸ್ಟ್ರಾಂಗ್ ಮಿನಿಸ್ಟ್ರಿ ಇದೆಯಾ ನಮಗೆ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಸೊ ದೇವರು ನಮಗಾಗಿ ಹೋರಾಡಬೇಕಂದ್ರೆ ನಾವು ಸದಾಚಾರ ಮೂಲಕ, ನೀತಿವಂತ ಚಿಂತನೆಯ ಮೂಲಕ, ನೀತಿವಂತ ಕ್ರಿಯೆಗಳ ಮೂಲಕ ದೇವರೊಂದಿಗೆ ಇರಬೇಕು. ಆದರೆ ಮಾತ್ರ ನಮಗೋಸ್ಕರ ದೇವರು ಯುದ್ಧ ಮಾಡ್ತಾರೆ. ಇಲ್ಲದಿದ್ದರೆ ನಾವು ಪಿಶಾಚಿಯ ಜೊತೆಗೆ ಇರ್ತೇವೆ. ನಮ್ಮನ್ನು ಸೋಲಿಸುವುದಕ್ಕೆ ನಾವು ವೈರಿಯ ಕಡೆಗೆ ಇರ್ತೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ, ಜಾಗರೂಕರಾಗಿರಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.